ಓಪನ್ ಎ ಮೇಲೆ ಟೆಕ್ ದಿಗ್ಗಜ ಎಲಾನ್ ಮಸ್ಕ್ ಕಣ್ಣು ಹಾಕಿದ್ದಾರೆ. ಇಲ್ಲಿ 84,600 ಕೋಟಿ ರೂಪಾಯಿ ಖರೀದಿ ಆಫರ್ ಅನ್ನು ಕೊಟ್ಟಿರೋದು ಎಲಾನ್ ಮಸ್ಕ್. ಕೃತಕ ಬುದ್ಧಿಮತ್ತೆ ಕಂಪನಿಯಾಗಿದೆ ಓಪನ್ ಎಐ. ಮಸ್ಕ್ ಆಫರ್ ಅನ್ನು ಓಪನ್ ಎ ಸಿಇಒ ಸ್ಯಾಮ್ ಆಲ್ಟ್ಮನ್ ನಿರಾಕರಿಸಿದ್ದಾರೆ. ಇಲ್ಲಿ ಬೇಕಾಗಿಲ್ಲಪ್ಪ ನಿಮ್ಮ ಆಫರ್ ನಮಗೆ ಅಂತ 84,600 ಕೋಟಿ ರೂಪಾಯಿಗಳನ್ನು ಕೊಟ್ಟು ನಿಮ್ಮ ಓಪನ್ ಎಯನ್ನು ನಾನು ಕೊಂಡುಕೊಳ್ತೀನಿ, ಏನು ಹೇಳ್ತೀರಾ ಅಂತ ಕೇಳಿದಾಗ ಓಪನ್ ಎಗೆ ಸಿಇಒ ಇರ್ತಾರಲ್ಲ ಸ್ಯಾಮ್ ಆಲ್ಟ್ಮನ್ ಅಂತ ಹೇಳಿ, ಅವರು ನಿಮ್ಮ ಆಫರ್ಗೆ ಧನ್ಯವಾದಗಳು, ಆದರೆ ನಾನು ಯಾವುದೇ ಕಾರಣಕ್ಕೂ ಇದನ್ನು ಮಾರಾಟ ಮಾಡ್ತಾ ಇಲ್ಲ. ನೀವೇನಾದರೂ ಟ್ವಿಟರ್ ಮಾರಾಟ ಮಾಡೋದಿದ್ದರೆ ಅಂದರೆ ಎಕ್ಸ್ ಖಾತೆ ಇದೆಯಲ್ಲ, ನಿಮ್ಮದು ಎಕ್ಸ್ ಅಂತ ಇದೆಯಲ್ಲ, ಅದನ್ನು ನೀವು ಮಾರೋಗಿದ್ದೆ ತಿಳಿಸಿ ನಾನೇ ಬಂದು ಕೊಂಡ್ಕೊಳ್ತೀನಿ. $9.74 ಬಿಲಿಯನ್ ಅಮೆರಿಕನ್ ಡಾಲರ್ ಕೊಟ್ಟು ಅದನ್ನು ಖರೀದಿ ಮಾಡಿಬಿಡ್ತೀನಿ ನಾನು ಅಂತ ಒಂದು ಕೌಂಟರ್, ನಯವಾದಂಥ ಒಂದು ಕೌಂಟರ್ ನಾನು ಕೊಟ್ಟಿರೋದು. ನಯವಾಗಿಯೇ ಮಸ್ಕ್ ಆಫರ್ನ ತಿರಸ್ಕರಿಸ್ತಾನೆ. ಒಂದು ಕಡೆ ಓಪನ್ ಎನ ಸಿಇಒ ಆಲ್ಟ್ಮನ್, ನಿಮ್ಮದೇ ಬೇಕಿದ್ದರೆ ಹಿಂದಿನ ಟ್ವಿಟರ್ ಈಗಿನ ಎಕ್ಸ್ ಇದು ನಮಗೆ ಕೊಟ್ಟುಬಿಡಿ, ನಾನೇ ಖರೀದಿ ಮಾಡೋಕ್ಕೆ ರೆಡಿ ಇದ್ದೀನಿ ಅಂತೇಳಿ ಆಫರ್ ಕೊಟ್ಟಿದ್ದಾರೆ. ಕಳೆದ ವರ್ಷ ಇದೇ ಓಪನ್ ಎ ಮೇಲೆ 2 ಬಾರಿ ಮೊಕದ್ದಮೆ ಹಾಕಿದ್ದು ಯಾರು ಅಂದರೆ ಮಸ್ಕ್ ಅಂತ. ಈಗ ಈ ಉದ್ಯಮಿಗಳು ಕೆಲವು ಸಂಸ್ಥೆಗಳನ್ನು ಕೊಂಡುಕೊಳ್ಳೋಕ್ಕೆ ಇದೀಗ ಮುಂದಾಗ್ತಾ ಇರ್ತಾರೆ. ದೊಡ್ಡ ದೊಡ್ಡ ದೇಶಗಳು ಈ ಥರದ್ದು ಆಗ್ತಾ ಇದೆ. ಅಂದರೆ ಉದ್ಯಮಿಗಳು ಆಡಳಿತಾರೂಢ ಒಂದು ಅಧಿಕಾರದ ಭಾಗವಾಗೋದೊಂದು ಪ್ರಕ್ರಿಯೆ. ಇವೆಲ್ಲವೂ ಕೂಡ ಬಹಳ ಬಹಳ ಅಪಾಯಕಾರಿ ಬೆಳವಣಿಗೆಗಳಿದು. ನೀವು ಯಾವುದೇ ದೇಶದ ಇತಿಹಾಸವನ್ನು ನೀವು ಚೆಕ್ ಮಾಡ್ಕೊಂಡು ಬನ್ನಿ, ಎಲ್ಲಿಯವರೆಗೆ ಉದ್ಯಮ ಅಥವಾ ಶ್ರೀಮಂತರು ಅಧಿಕಾರದಿಂದ ದೂರ ಇರ್ತಾರೋ ಅಲ್ಲಿವರೆಗೂ ಒಂದು ಹಂತಕ್ಕೆ ಓಕೆ ಇರುತ್ತೆ. ಅಫ್ಕೋರ್ಸ್ ರಾಜಕಾರಣಿಗಳು ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಈ ತರಹದ ಉದ್ಯಮಿಗಳು ಶ್ರೀಮಂತರಿಂದನೇ ಹಣ ತಗೊಳ್ಳೋದು, ಎಲೆಕ್ಷನ್ ಮಾಡೋದು ಎಲ್ಲವೂ ನಿಜ. ಆದರೆ ಅದು ಪ್ರಭಾವದ ಮಟ್ಟಕ್ಕೆ ಇರಬೇಕಷ್ಟೇ ವಿನಃ, ಅಥವಾ ಆ ಸಹಾಯಕ್ಕೆ ಮಾತ್ರ ಸೀಮಿತವಾಗಬೇಕೇ ವಿನಃ ಅವರೇ ಅಧಿಕಾರದ ಭಾಗ ಆಗಿಬಿಟ್ರೆ, ಹಣ ಇದ್ದ ಕಡೆ ಅಧಿಕಾರವನ್ನು ಸೇರಿಬಿಟ್ರೆ ಮುಗಿದು ಹೋಯ್ತು ಕತೆ. ಇತಿಹಾಸದಲ್ಲಿ ಸಾವಿರಾರು ಉದಾಹರಣೆ ಇದೆ ಇದಕ್ಕೆ. ಸೊ ಇದೀಗೇನಾಗಿದೆ, ಎಲಾನ್ ಮಸ್ಕ್ ಈಗ ಅಮೆರಿಕದ ಆಡಳಿತದ ಒಂದು ಭಾಗ. ಸೊ ಈ ಭಾಗ ಆದಮೇಲೆ ಸ್ಟ್ರೈಟ್ ಅವೇ ಬಂದಿರೋದು ಓಪನ್ ಎಯನ್ನು ನಾನು ಕೊಂಡ್ಕೊಳ್ತೀನಿ ಅಂತ. ಸೊ 2 ಬಾರಿ ಕೇಸ್ ಹಾಕಿದ್ದು ಇದೇ ಓಪನ್ ಎ ಮೇಲೆ, ಇದೇ ಮಸ್ಕ್. ಈಗ ಅದೇ ಕಂಪನಿ ಖರೀದಿ ಮಾಡೋಕ್ಕೆ ಸಾವಿರಾರು ಕೋಟಿಯನ್ನು ಆಫರ್ ಕೊಡ್ತಾ ಇರೋದು ಎಲಾನ್ ಮಸ್ಕ್.